ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದಿರಿ ತಿಳ್ಕೊತೀನಿ. ನಾನು ಆರಾಮದಿನಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದು. ಈ ವ್ಲಾಗ್ ಸಂಜೆದಾಗಿತ್ತು. ಇದು ಸಂಡೇ ವ್ಲಾಗ್. ಯಾಕಂದರೆ ಇವತ್ತು ಗಣಪತಿ ವಿಸರ್ಜನಾ ದಿನ, ಹಾಗಾಗಿ ವಿಸರ್ಜನೆ ಮಾಡೋಕ್ಕೆ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಪ್ರಸಾದ ಮಾಡತ್ತಿದ್ದೆ. ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡಿ ಶಿರಾ ಮಾಡತ್ತಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಂತಂದು ಮಾಡತ್ತೀನಿ. ಈಗ ನಾ ಇಲ್ಲಿ ಈ ಕಪ್ಪಿಲಿ 1 ಕಪ್ ಚಿರೋಟಿ ರವೆ ತೊಗೊಂಡೇನ್ರಿ. ಫುಲ್ಲು ತೊಯ್ಯುವಷ್ಟು ತುಪ್ಪ ಮತ್ತು ರಿಫೈಂಡ್ ಆಯಿಲ್ ಹಾಕ್ಬೇಕ್ರಿ. ಪಾಮ್ ಎಣ್ಣೆ ಹಾಕಿದ್ರೆ ಚಲೋ ಆಗಂಗಿಲ್ಲ ಶಿರಾ. ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಇದ್ರೊಳಗೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿ ಹಾಕ್ಕೊಂಡು ಹುರಿತೀನಿ ರೀ. ಚೆಂದಾಗಿ ಹುರಿಬೇಕು. ಸ್ವಲ್ಪ ಕೆಂಪಾಗೋಂಗೆ, ರವೆ ಕೆಂಪಾಗೋಂಗೆ ಹುರಿದು ಇಲ್ಲಿ ನಾನು ಇದಕ್ಕೆ 4 ಗ್ಲಾಸ್ ನೀರು ಹಾಕಾಕತ್ತೇನೆ ರೀ. ಯಾಕಂದ್ರೆ ಹಾಲು ಇಲ್ಲಾಗಿದ್ದು ನಮಗಂದ್ರೆ ಎಡಿಗೆ ಮಾಡುವಾಗ ಮಿಂಚಲ್ಲಿ ಮಾಡ್ತಾರಲ್ಲ ರೀ, ಹಾಲು ಉಪಯೋಗಿಸಿದ್ದು. ಹಾಗಾಗಿ ನಾನು ಹಾಲು ಹಾಕಕ್ಕೆ ಹೋಗಲಿಲ್ಲ. ನಿಮ್ಮ ಮನ್ಯಾಗ ಫ್ರೆಶ್ ಹಾಲು ಇತ್ತಂದ್ರೆ 1 ಗ್ಲಾಸ್ ಹಾಲು 3 ಗ್ಲಾಸ್ ನೀರು ಹಾಕಿರಿ, ಮಸ್ತ್ ಆಕೈತಿ ಶಿರಾ. ಇಲ್ಲಿ ನಾನು 1 ಗ್ಲಾಸ್ ರವಾಕ್ಕೆ 1 ಗ್ಲಾಸ್ ಸಕ್ಕರೆ ಹಾಕೀನಿ. ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಮೇಲೆ ಹಾಕ್ಕೋಬೋದು ನೀವು. ನನಗೆ ಮೀಡಿಯಮ್ ಸ್ವೀಟ್ ಇಷ್ಟ ಇರುತ್ತೆ ಅಂತಂದು ಹಾಗಾಗಿ ನಾನು 1 ಗ್ಲಾಸ್ ಹಾಕ್ಕೊಂಡೀನಿ. ಚಲೋ ಆಕೈತಿ. ಈಗ ನೋಡಿರಿ, ಇದು ಆಲ್ಮೋಸ್ಟ್ ಗಟ್ಟಾಕೊಂತ ಬಂತೆ. ಹಾಗಾಗಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತಿಗೆ ತೆಗೆದ್ರೆ ಚಲೋ ಆಕೈತಿ. ಇಲ್ಲಿ ಸಂಜೆ ಪೂಜೆ, ಲಾಸ್ಟ್ ಪೂಜೆ ನಡೆಯಾಕತ್ತೈತಿ ನೋಡಿರಿ. ನಮ್ಮ ಮನೆಯವ್ರು ಪೂಜೆ ಮಾಡತ್ತಿದ್ರೆ. ಇದು ಆ್ಯಕ್ಚುಲಿ ಗಣಪತಿ ಪೂಜೆನ ಗಣಮಕ್ಳು ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯವ್ರು ಮಾಡತ್ತಿದ್ದು. ಇಲ್ಲಿ ನಾನು ಎಡೆಗೆಲ್ಲ ಮಾಡಿಕೊಟ್ಟೆ. ಗಣಪತಿಗೆ ಬುತ್ತಿ ಕಟ್ತೀವಿ ನಾವು. ಹಾಗಾಗಿ ಅನ್ನ ಮತ್ತು ಮೊಸರು ಕಲಸಾತಿದ್ದೆ. ಒಬ್ಬೊಬ್ಬರ ಮನೆಯಾಗಿದ್ದ ಪದ್ಧತಿ ಇರ್ತೈತಿ. ಇರ್ಲಾರ್ದವ್ರು ಕಟ್ಟಂಗಿಲ್ಲ. ಅನ್ನ ಮೊಸರು ಕಟ್ತಾರೆ, ಇಲ್ಲ ಅವಲಕ್ಕಿ ಮೊಸರು ಕಟ್ತಾರೆ. ನಾನಿಲ್ಲಿ ಅನ್ನ ಮೊಸರು ಕಟ್ಟಾತಿದ್ದೆ. ಅದನ್ನು ಒಂದು ಬಿಳಿ ಬಟ್ಟೆ ಒಳಗೆ ಹಾಕಿ ಗಣಪತಿಗೆ ಬಲಗೈ ಒಳಗೆ ಕಟ್ತಾರೆ ರೀ. ಅಂದ್ರೆ ಇದು ದಾರಿ ಬುತ್ತಿ ಅಂತಂದು ಕಟ್ಟಬೇಕದ. ಒಬ್ಬೊಬ್ರು ಕಟ್ತಾರ, ಒಬ್ಬೊಬ್ರು ಕಟ್ಟಂಗಿಲ್ಲ. ಅದು ಅವ್ರವ್ರ ಮನೆ ಇದೆ. ನಮ್ಮ ಮನ್ಯಾಗ ಪದ್ಧತಿ ಇತ್ತು. ಹಾಗಾಗಿ ನಾನು ಇಲ್ಲ ಮತ್ತು ಮೊಸರು ಕಲಿಸಿ ಕಟ್ಟಾತಿದ್ದೆ. ಇಲ್ಲಿ ನೋಡ್ರಿ, ನಮ್ಮ ಮನೆಯವ್ರು ಕಟ್ಟಾತಾರೆ ಬಲಗೈಯಾಗ ಕಟ್ಟಿ ಕಳಿಸ್ತಾರೆ. ಇಲ್ಲಿ ಮತ್ತು ಸಾರ್ವಜನಿಕ ಗಣಪತಿಗೆ ಒಂದು ಮಾಡಿಟ್ಟಿದ್ದೆ ನಾನು ಬುತ್ತಿನ. ಇದು ನೋಡ್ರಿ, ಈಗ ನಮ್ಮ ಮನೆಯವರು ಗಣಪತಿನ ಕೆಳಗೆ ಸಾತಿದ್ರು. ಹಿರಿವಂದ್ರೆ ಭಾಳ ಆಗ್ಬಿಟ್ಟಿದ್ರು. ಚಿಕ್ಕಗಂತೂ ತೂತ ಮಾಡಿದ್ವು, ಅಷ್ಟು ಹಿರಿದಾಗಿದ್ವು. ಈಗ ಕೆಳಗಿಡೋದು ಇಟ್ಟು ಮತ್ತು ಒಂದು ಪದ್ಧತಿ ಇದ್ರೆ ಅಂದ್ರೆ ಅಕ್ಕಿನ ಇದನ್ನು ಮಣಿಲೆ ಗಣಪತಿಯಿಂದ ದೂಡಿಸಿ ಒಕ್ಕಲ್ಲಿ ತೋರಿಸ್ತೀನಿ ನೋಡ್ರಿ. ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ. ಒದಿಸಿ ಅಂದ್ರೆ ಹೆಣ್ಮಕ್ಳು ಬರುವಾಗ ಹೆಂಗೆ ಹೊಚ್ಚಲ ಮೇಲೆ ಇದನ್ನು ಇಟ್ಟು ಒದಿಸ್ತಾರೆ, ಹಂಗೆ ಇಲ್ಲಿ ಗಣಪತಿ ಕೈಯಿಂದ ಅದನ್ನು ತೂಕಿಸಿ ಹೋಗ್ತಾರೆ. ಅದನ್ನು ನಾವು ಆಮೇಲೆ ಪಡ್ಡು ಅಥವಾ ದ್ವಾಸೆ ಮಾಡ್ಕೊಂಡು ತಿಂತೀವಿ ರೀ. ಅವನ್ನೇನು ಇದು ಮಾಡೋಕೆ ಹೋಗೋದಿಲ್ಲ. ನಾವು ಇಲ್ಲಿ ಹೊಳಿಗೆ ಹೊಂಟಿದ್ವಿ, ಆಟೋದಾಗ ಹೊಂಟಿದ್ವಿ. ಇಲ್ಲಿ ನೋಡ್ರಿ, ಇದು ಸಾರ್ವಜನಿಕ ಗಣಪತಿ. ನಮ್ಮದು ಓಣಿದಿದು. ಇದು ನಾಲ. ಇದು ಬ್ರಿಡ್ಜ್. ಆ ಸೈಡ್ ಹೋಗಿ ನಾವು ಗಣಪತಿ ಬಿಡ್ತೇವೆ. ಈಗ ನೋಡ್ರಿ, ಇಲ್ಲಿ ಬಂದ್ವಿ ಬ್ರಿಡ್ಜಿನ ಹತ್ರ, ಅಂದ್ರೆ ನಾಲದ ಹತ್ರ ಬಂದ್ವಿ. ಭಾಳ ರಶ್ ಇತ್ತು ಮತ್ತು ಹೋಗೋ ದಾರಿನ ಅಷ್ಟು ಚಲೋ ಇಲ್ಲಾಗಿತ್ತು ರೀ. ಇದು ಎಲ್ಲ ಕೀಚಡ ಭಾಳ ಅಂದ್ರೆ ಮಳೆ ಆಗಿದ್ದಕ್ಕೆ ಜಾರಿಕೆ ಭಾಳ ಆಗ್ಬಿಟ್ಟಿತ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಜಾರಿಕೆ ಆಗಿತ್ತು. ಅಲ್ಲಿ ಚುಚ್ಚಿ ಬಂದ್ರೆ ಶಕ ಬರ್ಬೇಕ್ರಿ ಕೈಯಾಗ. ಏ ಬಾ ಇಲ್ಲಿ ಬಿಡ, ಬಾ ಹಾಗರು ಹೇಳಿದೆ. ಈಗ ಹೊಳೆ ಹತ್ರ ಬಂದೀವಿ ನೋಡ್ರಿ. ಗಣಪತಿನ ಕೆಳಗೆ ಇಡಬೇಕಲ್ಲ, ಹಂಗೆ ಇಡೋದು ಏನಂತಂದು ಅಲ್ಲೇ ನೀರು ಸ್ವಲ್ಪ ತೊಗೊಂಡು ಸ್ವಲ್ಪ ನೆಲ ಸ್ವಚ್ಛ ಮಾಡಿ ಅಲ್ಲಿ ಇಟ್ಟು ಮನೆಯಿಂದನೇ ಎಲ್ಲ ಪೂಜೆ ಮಾಡಿಕೊಂಡು ಪದ್ಧತಿ ಅಲ್ರಿ. ಇಲ್ಲಿ ಹಂಗೆ ಕಳಿಸೋದೇನಂತಂದು ಅಲ್ಲಿ ಇಟ್ಟು ಸ್ವಲ್ಪ ಉದ್ದು ಕಡ್ಡಿ ಅದು ಬೆಳಗ್ಗೆ ಸ್ವಲ್ಪ ಚುಮ್ಮರಿ ಪ್ರಸಾದ ಮಾಡ್ತೀವಿ ರೀ. ಈಗ ನೋಡ್ರಿ, ನಮ್ಮ ಪೂಜೆ ಮಾಡತ್ರ ಈಗೆಲ್ಲರೂ ನಮಸ್ಕಾರ ಮಾಡಿದ್ದಾತ. ಅಲ್ಲಿ ಮುತ್ತಿನ ಸರ ಅದು ಹಾಕಿರ್ತೇವಲ್ಲ ರೀ, ಅದಂತ ಯಾವ ಥರ ನಮ್ಮ ಮನೆಯವರು. ಮತ್ತು ಹಂಗೆ ಬಿಟ್ಟರೆ ಅದು ಎಷ್ಟು ವೇಸ್ಟ್ ಆಕೈತೆ ಅಂದ್ರೆ ಮುತ್ತಿನ ಹಾರ ಹಂಗಾಗಿತ್ತು. ಅದನ್ನ ತೆಗೆದು ನಮ್ಮ ಮನೆಯವ್ರಿಗೆ ಹೊಳ್ಯಾಗ ಬಿಡಾಕೊಂಟಾರ ನೋಡ್ರಿ. ನಮ್ಮ ಮನ್ಯಾಗ ಮುಳುಗಿಸಿ ಅದೇನು 5 ಸಲ ಮುಳುಗಿಸಿ ಎಬ್ಬಿಸ್ತಾರೆ ಹಂಗೆ ಬಿಡ್ತಾರೆ. ಅದು ನೋಡ್ರಿ, ಮುಳುಗಿಸಿ ಮ್ಯಾಲೆ ಎಬ್ಬಿಸಿದ ನೀರನ್ನ ಚರಿಗ್ಯಾಗ ಹಿಡ್ಕೊತೀವಿ ರೀ.
ಅದ ಚರ್ಗಿ ಒಯ್ದು ಗಣಪತಿ ಕುಂಡ್ರಿಸಿರ್ತೇವಲ್ಲ ಅಲ್ಲಿರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. 5 ಸಲ ಮುಳುಗಿಸಿ ಎಬ್ಬಿಸ್ತಾರೆ. ಆಮೇಲೆ ಹಿಂಗೆ ಕೆಳಗೆ ಬಿಟ್ಟು ಬರ್ತೇವೆ ರೀ. ಈಗ ಗಣಪತಿ ಬಿಟ್ಟಿದ್ದೈತೆ, ಈಗ ವಾಪಸ್ ಮನೆಗೆ ಹೋಗೋಣ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಎಲ್ಲಿ ಅದನ್ನ ಹೆಂಗೆ ಗಣಪತಿ ಇಟ್ಟು ಜಾಗದಾಗ ಇದನ್ನು ನೀರನ್ನ ಒಯ್ದು ಇಡ್ತೇವೆ ಅಂತಂದು ನೋಡಿರಿ. ಆಲ್ಮೋಸ್ಟ್ ಮನೆಗೆ ಬಂದ್ವಿ ನಾವು. ಈಗ ಇದನ್ನು ಅಲ್ಲಿ ಗಣಪತಿ ನಾವು ಹೋಗ್ಬಿಟ್ಟಲ್ಲ, ನಮ್ಮ ಅತ್ತೆಯರಲ್ಲಿ ಒಂದು ಆನೆ ಅಥವಾ ಗಣಪತಿದ ಮೂರ್ತಿ ಐತೆ, ಅದನ್ನ ಇಟ್ಟಿರ್ತೇವೆ. ಅಂದ್ರೆ ಖಾಲಿ ಬಿಡಬಾರ್ದಲ್ರಿ ಜಗನ. ಹಾಗಾಗಿ ನಾವು ಬರೋಣ ಗಣಪತಿ ಕಳಿಸಿ ಬಂದಿಂದ ಅದು ನೀರು ಗಣಪತಿ ಮುಳುಗಿ ಶಬಸ್ದಾಗ ಏನು ನೀರು ಹಿಡ್ದಿರ್ತಲ್ಲ ಅದು ನೀರು ತಂದು ಇಲ್ಲಿ ಗಣಪತಿ ಇಟ್ಟು ಜಾಗದಾಗ ಇಡ್ತೀವಿ. ಇಲ್ಲಿ ನೋಡ್ರಿ, ನಾ ಶಿರಾ ಹೇಳಿದ್ದೆ ನಿಮ್ಗೆ ನೋಡಿರಿ, ಅಷ್ಟು ಚಲೋ ಆಗೈತಿ ಶಿರಾ. ನಾ ಹೇಳಿದ್ದ ಕ್ವಾಂಟಿಟಿ ಒಳಗೆ ಮಾಡಿದ್ರೆ ಪರ್ಫೆಕ್ಟ್ ಶಿರಾ ಆಕೈತಿ ನಿಮ್ದು. ಮತ್ತು ಉದುರು ಹೆಂಗೆ ಹೋಟೆಲ್ನಾಗ ಮಾಡಿರ್ತಾರಲ್ಲ ಹಂಗೆ ಆಕೈತಿ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿರಿ. ಇದು ಸಾರ್ವಜನಿಕ ಗಣಪತಿ ನೋಡ್ರಿ, ರಾತ್ರಿ ಹೊಂಟೈತಿ. ಈ ಸಲ DJ ಎಲ್ಲ ಬ್ಯಾನ್ ಮಾಡಿದ್ರು, ಹಾಗಾಗಿ ಸಣ್ಣದಾಗಿ ಸ್ಪೀಕರ್ ಹಚ್ಕೊಂಡು ಹೊಂಟಿದ್ರು. ಇದನ್ನ ಸ್ವಲ್ಪ ನೋಡಿ ಡ್ಯಾನ್ಸ್ ಅದು ಮಾಡತ್ತಿದ್ರೆ ಸ್ವಲ್ಪ ನೋಡಿ ಹೋಗಿ ಊಟ ಮಾಡಿದ್ವಿ. ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಗಣಪತಿ ಹಬ್ಬ ಹೆಂಗೆಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತೆ. ನಮಸ್ಕಾರ.